ಚೆನ್ನಾಗಿ ಓದ್ತಿ ಮಗರ? ಚೆನ್ನಾಗಿ ಓದ್ತೀಯಾ? ಸರ್ ನಾನು MSc ನಿನ್ನಂಗೆ ಅದೆಲ್ಲ ಬೇಡ, ಚೆನ್ನಾಗಿ ಓದ್ತೀಯಾ? ನೆಕ್ಸ್ಟ್ ನಾನು ಕಟ್ತೀನಿ, ಚೆನ್ನಾಗಿ ಓದ್ಕೊಂಬತ್ತೀಯಾ? ಹಾಂ, ಫೈನಲ್ ಇಯರ್ ಸರ್. ಫೈನಲ್ ಇಯರಾ? ಚೆನ್ನಾಗಿ ಮುಗಿಸು. ನೆಕ್ಸ್ಟ್ ಯಾವ ಜಾಬ್ ಮಾಡ್ತೀವಿ? ಯಾವ ಇದು ಮಾಡ್ತೀವಿ? PhD. ನೆಕ್ಸ್ಟ್ ಜಾಬ್ ಟ್ರೈ ಮಾಡ್ತೀಯಾ? ಇಲ್ಲ ಸರ್, PhD ಮಾಡ್ತೀಯಾ? ಈ ಸಿಚುವೇಶನ್ ಹೆಂಗೆ ಮಾಡ್ತೀಯಮ್ಮ? ಮಾಡ್ಬೇಕು ಸರ್, ಸ್ಕಾಲರ್ಶಿಪ್ಸ್ ಎಲ್ಲ ಇರುತ್ತೆ. ಹಾಂ, ಓಕೆ. ನೀನು ನಾಳೆ ನೆಕ್ಸ್ಟ್ ವೀಕು ಇದು ಮಾಡಿಕೊಡ್ತೀನಿ. ನೀನು 10,000 ರೂಪಾಯಿ ಅದು ಯೂಸ್ ಮಾಡ್ಕೋ. ಪಂಚಾಯತಿ ಕಡೆಯಿಂದ ನಾನು ಇದು ಮಾಡ್ಕೊಡ್ತೀನಿ, ಏನು ಬಿಲ್ಡಿಂಗ್ ರೆಡಿ ಮಾಡ್ಕೊಡ್ತೀನಿ. ಆಗ್ಬೋದಾ? ಓಕೆ. ಚೆನ್ನಾಗಿ ಓದಿ ಒಳ್ಳೆ ತರಬೇಕು ಮುಳುಬಾಗಿಲಿಗೆ. ಹಾಂ, ಓಕೆನಾ? BSW ಸರ್ ಮಾಡ್ತಿರೋದು, ಬ್ಯಾಚುಲರ್ ಆಫ್ ಸೋಷಿಯಲ್ ವರ್ಕ್. ಹೌದಲ್ಲ? ನಾನು ನೋಡಿದೆ ಕಾಲೇಜಲ್ಲಿ. ಹಾಂ ಸರ್, ನೋಡಿದಲ್ಲ? ಓಕೆ ಓಕೆ. ಅಂದರೆ ಅಲ್ಲಿ ಹೇಳ್ಕೊಳಕ್ಕೆ ಆಗಲಿಲ್ಲ. ಇಂಥ ಆಪರ್ಚುನಿಟಿ ಬಂದ ಮೇಲೆ ಯೂಸ್ ಮಾಡ್ಕೋಬೇಕಲ್ಲ ಸರ್ ನಾವು. ನಮ್ಮಂಥವ್ರಿಗೆ ನೀವು ಹೆಲ್ಪ್ ಮಾಡಬೇಕಲ್ಲ ಸರ್. ಆಯ್ತು, ನಮ್ಮ ಪ್ರಾಬ್ಲಮ್ಸ್ ಹೇಳಿದ್ರೆ ಚೆನ್ನಾಗಿ ಓದ್ಬೇಕಷ್ಟೇ. ನಿನ್ನ ತಂಗಿ ಬೇರೆ ಹ್ಯಾಂಡಿಕ್ಯಾಪ್ ತಾನೆ? ಹ್ಞೂ ಸರ್, ಚೆನ್ನಾಗಿ ಸರ್ ಅವ್ರಿಗಿನ ನಾನು ನೋಡ್ಕೋಬೇಕು ಸರ್. ನಮ್ಮ ಅಜ್ಜಿ ಪೆನ್ಷನ್ ದುಡ್ಡಿಂದ ನಾವು ಇಷ್ಟು ಕಷ್ಟಪಟ್ಟು ಓದ್ತಿರೋದು ಸರ್. ಓಕೆ ಓಕೆ ಓಕೆ. ಕೊಡೋಕ್ಕಿಲ್ಲ ಕರೆಕ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಅಮ್ಮ. ನನ್ನ ಕಡೆ ಚಿಕ್ಕ ಹೆಲ್ಪ್ ಇದು. ಥ್ಯಾಂಕ್ ಯು ಸೋ ಮಚ್. ಹಾಂ, ಚೆನ್ನಾಗಿ ಓದ್ಬೇಕು ನೀನು. ಓಕೆ, ಆಲ್ ದ ಬೆಸ್ಟ್. ನಾನು ಸನ್ಮಾನ ಮಾಡಿದ್ದು ನಾಲ್ಕಿದೆಯಾ? ಗೊತ್ತಿದೆಯಾ? ಚೆನ್ನಾಗಿ ಓದಬೇಕು. ಥ್ಯಾಂಕ್ ಯು ಸರ್. ಹಾಂ, ಇನ್ನೇನೇ ಇದ್ರೂ ಕೂಡ ಸ್ವಾಮಿ ಕಡೆಯಿಂದ ನನಗೆ ಹೇಳು, ನಾನು ಇದು ಮಾಡ್ಕೊಡ್ತೀನಿ. ಹಾಂ, ಓಕೆ. ಎಜುಕೇಷನ್ ಮೇಲೆ ಇದು ಹೋಗಿದ್ದು, ಅವರು ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು. ವಿತಿನ್ ಸೆಕೆಂಡ್ಸಲ್ಲಿ ಸೊಲ್ಯೂಷನ್ ಕೊಟ್ಟರು. ಚೆನ್ನಾಗಿ ಓದಬೇಕು, ನಾವೇ ಎನ್ಕರೇಜ್ ಮಾಡ್ತೀವಿ, ನಾನೇ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ನಂಗೆ ತುಂಬ ಒಂಥರ ಆರ್ಥಿಕವಾಗಿ ಸಹಾಯ ಮಾಡಿದ್ದಾರೆ. ಚೆನ್ನಾಗಿ ಓದಿದ್ರೆ ಸರ್ ಇನ್ನೂ ಹೆಲ್ಪ್ ಮಾಡ್ತಾರೆ. ಇದರಲ್ಲಿ ಚೆನ್ನಾಗಿ ಓದಿದ್ರೆ ಫೀಸ್ ನಾನೇ ಪೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ಫೈನಲ್ ಇಯರ್ ಫೀಸ್ ಸರ್ ಪೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ನಂಗೆ ತುಂಬ ಖುಷಿ. MSc ಫೈನಲ್ ಇಯರ್ಸ್, ಕಂಪ್ಯೂಟರ್ ಸೈನ್ಸ್. ನಮಗೆ ನಮ್ಮ ತಂದೆ ತಾಯಿ ಇಬ್ಬರೂ ಇಲ್ಲ, ತೀರ್ಕೊಂಡಿದ್ದಾರೆ ಅಂತ ಸರ್ ಹತ್ರ ಬಂದ್ವಿ. ಮನೆ ಸೋರ್ತಿದೆ ಅಂತ ಬಂದು ಸರ್ಗೆ ಹೇಳಿದ್ವಿ. ಸರ್ ಹೇಳಿದ್ರೆ, ಸರ್ ವಿತಿನ್ ಸೆಕೆಂಡ್ಸಲ್ಲಿ ನಾನು ಹೆಲ್ಪ್ ಮಾಡ್ತೀನಿ, ನೆಕ್ಸ್ಟ್ ವೀಕಲ್ಲಿ ಇವ್ರಿಗೆ ಹೇಳ್ತೀನಿ, PDOಗೆ ಹೇಳ್ಬಿಟ್ಟು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಪ್ರೆಸೆಂಟು ಸರ್ರು ನಮಗೆ ಕ್ಯಾಶ್ ಕೊಟ್ಟಿದ್ದಾರೆ ಹೆಲ್ಪ್ ಮಾಡೋಕ್ಕೆ. ಮತ್ತು ಚೆನ್ನಾಗಿ ಓದ್ಕೋಬೇಕು ಅಂತ ಹೇಳಿದ್ದಾರೆ. ಅಂದರೆ ನಮಗೆ ಗೊತ್ತಿರಲಿಲ್ಲ ಈ ಥರ ವಿತಿನ್ ಸೆಕೆಂಡ್ಸಲ್ಲಿ ಸರ್ ರೆಸ್ಪಾಂಡ್ ಆಗ್ತಾರೆ ಅಂತ. ಬಟ್ ನಾವು ಅಂದ್ಕೊಂಡಿದ್ದು, ಅಂದರೆ ನಾವು ಮೂವೀಸಲ್ಲೆಲ್ಲ ನೋಡಿಕೊಂಡು ಈ ಥರ ರೆಸ್ಪಾಂಡ್ ಆಗಲ್ಲ ಪಾಲಿಟಿಕ್ಸಲ್ಲಿ ಅಂದ್ಕೊಂಡ್ವಿ. ಬಟ್ ಇಲ್ಲಿ ಬಂದು ನಾವು ಇನ್ವಾಲ್ವ್ ಆದ್ರಿಂದ ಸರ್ ವಿತಿನ್ ಸೆಕೆಂಡ್ಸಲ್ಲಿ ನಮ್ಮ ಪ್ರಾಬ್ಲಮ್ನ ಕ್ಲಿಯರ್ ಮಾಡೋದು ನೋಡಿಬಿಟ್ಟು ನಮಗೆ ತುಂಬ ಖುಷಿ ಆಯಿತು. ನಾವು ಇನ್ನೊಂದು ಸರಿ ಕೂಡ ಸರ್ ಬಂದರೆ ಪಾರ್ಟಿಸಿಪೇಟ್ ಮಾಡಬೇಕು ಅನಿಸ್ತು. ಓಕೆ ಸರ್.